ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲಡಿಕೆ ಹಾಕೊಳ್ಳಿ. ನನಗೆ ಬೇಡ. ಊಟ ಆದ್ಮೇಲೆ ಎಲ್ಲಡಿಕೆ ಹಾಕೊಳ್ಳೋದು ಒಳ್ಳೇದು. ನನಗೆ ಅಭ್ಯಾಸ ಇಲ್ಲ. ಏನ್ ಕೆಲಸ ಮಾಡ್ತೀರಿ? ನಾನು ಗಾರ್ಮೆಂಟ್ಸ್ ನಡೆಸ್ತಾ ಇದ್ದೀನಿ. ಏನದ ನಮ್ ವಿಜಯ್ ಕೆಲಸ ಮಾಡ್ತಾನಲ್ಲ ಅದ ಕರೆಕ್ಟ್ ಆಗಿ ಹಿಡಿದ್ರಿ ಪಾಯಿಂಟ. ನಮ್ ಮುರಳಿ ಗಾರ್ಮೆಂಟ್ಸ್ ನ ಹೇಗ್ ಓಪನ್ ಮಾಡ್ದ ಗೊತ್ತಾ? ಇವನು ಗಾರ್ಮೆಂಟ್ಸ್ ಓಪನ್ ಮಾಡೋದಕ್ಕಿಂತ ಮುಂಚೆ ನಮ್ ವಿಜಯ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಕೆಲಸ ಮಾಡ್ಕೊಂಡಿದ್ದ ಬಿಟ್ರೆ ಒಂದ್ ದಿವಸ ತಾನು ಇದೇ ರೀತಿ ಒಂದ್ ಗಾರ್ಮೆಂಟ್ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಮನ್ಸಲ್ ಆಸೆ, ಛಲ, ಆತ್ಮವಿಶ್ವಾಸ ಎಲ್ಲ ಬೆಳೆಸ್ಕೊತಾ ಇದ್ದ ಅಲ್ವಾ ಮುರಳಿ? ಆದ್ರೆ ನಮ್ಮ ಮುರಳಿ ಬಹಳ ಶಾರ್ಪ್. ಎಲ್ಲ ನೀಟಾಗಿ ಬೇಗನೆ ಅರ್ಥ ಮಾಡ್ಕೊಂಡು ಸಮಯ ನೋಡ್ಕೊಂಡು ತಾನೇ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡ ಗಾರ್ಮೆಂಟು. ಅದೇನೋ ಒಂದು ಗಾದೆ ಹೇಳ್ತಾರಲ್ಲ, ಜನ್ಮ ಕೊಟ್ಟು ಮರನೇ ಮರ್ತ್ಬಿಟ್ಟು ತಾನೇ ಒಂದು ಹೊಸದಾಗಿ ಗಿಡ ಬೆಳಿತಂತೆ, ಒಂದು ಬೀಜ. ಅದಕ್ಕೆ ಉದಾಹರಣೆ ನಮ್ಮ ಮುರಳಿ. ಅಭ್ಯಾಸ ಇಲ್ಲ ಅಂತೀರ, ಎಲ್ಲಡಿಕೆ ಹಾಕೋತಾ ಇದ್ದೀರಾ? ಎಲ್ಲದನ್ನೂ ಅಭ್ಯಾಸ ಮಾಡ್ಕೋಬೇಕಲ್ವಾ? ಒಬ್ರ ಹತ್ರ ಕೆಲ್ಸಕ್ಕೆ ಅಂತ ಸೇರ್ಕೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡೋರ್ಗೆ ಇದ್ಯಾವ ಮಹಾಲೆಕ್ಕ. ಇಲ್ಲಿ ನೋಡಿ, ಮುರಳಿ ಎಂತ ಗಿಫ್ಟ್ ತಂದಿದ್ದಾನೆ. ಪರವಾಗಿಲ್ಲ ಕಣೆ, ಬೆಳ್ಳಿ ದೀಪ. ಒಳ್ಳೆ ಕಾಸ್ಟ್ಲಿ ಐಟಮ್ ತಂದ್ಕೊಟ್ಟಿದ್ದಾನಲ್ಲಪ್ಪ. ಕಾಸಿದ್ದಾನಲ್ವೇನೋ, ಕೊಟ್ಟಿರ್ತಾನೆ. ನಿನ್ಗೇನೋ ಸಂಕಟ? ಇಲ್ಲಿಂದ ಹೋಗಿದ್ದ ದುಡ್ಡೇ ಅದು. ಬೇರೆ ದಾರಿಲಿ ವಾಪಸ್ ನಮ್ಮ ಮನೆಗೆ ಬರ್ತಾ ಇದೆ ಅಷ್ಟೇ. ಇದು ಸ್ವಲ್ಪ ಕಣೋ, ಇನ್ನು ಬರ್ಬೇಕಾಗಿರೋದು ಬೇಕಾದಷ್ಟಿದೆ. ಕರೆಕ್ಟ್ ಆಗಿ ಹೇಳ್ದೆ ಕಣ. ಈ ರೀತಿ ನಮ್ ಕಾಸನ್ನ ವಸೂಲಿ ಮಾಡ್ಬೇಕು ಅಂದ್ರೆ ಈ ರೀತಿ ಫಂಕ್ಷನ್ ಆಗಾಗ ಮಾಡ್ತಲೇ ಇರ್ಬೇಕು ಅಂತ ಕಾಣುತ್ತೆ ಅಲ್ವಾ? ಹೌದ್ ಕಣೋ, ಅಮ್ಮನೆಯಿಂದ ಹೋಗಿರೋ ದುಡ್ಡು ಕಂಪೇರ್ ಮಾಡಿದ್ರೆ ನಾವು ವರ್ಷ ಪೂರ್ತಿ ಫಂಕ್ಷನ್ ಮಾಡ್ತಾ ಇದ್ರು, ಮುರಳಿ ಗಿಫ್ಟ್ ತಂದ್ಕೊಡ್ತಾ ಇದ್ರು, ಒಂದ್ ಲೆವೆಲ್ ಅಲ್ಲಿ ಚುಕ್ತ ಆಗ್ಬೋದೋ ಏನೋ. ಟ್ಯಾಲಿ ಅಂತೂ ಮಾಡಕ್ಕಾಗಲ್ಲ. ಅಣ್ಣ, ಏನೋ ತಮಾಷೆ ಮಾಡ್ತಿದ್ದೀರಲ್ಲ ಅಂತ ಸುಮ್ಮನಿದ್ರೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಲ್ಲ. ಏನ್ ಮಾಡಕ್ಕಾಗುತ್ತಮ್ಮ, ಮನ್ಸಲ್ಲಿರೋ ಮಾತು ಹೊರಗಡೆ ಬರ್ತಿದೆ ಅಷ್ಟೇ. ತಪ್ಪು ಇದು. ಇದು ಅನ್ಯಾಯ ಅಲ್ವಾ? ಏನಮ್ಮ ಅನ್ಯಾಯ? ಮುರಳಿ ಮಾಡಿದ ಗೋಲ್ಮಾಲ್ ನಿನ್ ಗೊತ್ತಿಲ್ವಾ? ಆತರ ಏನ್ ಮಾಡಿದ್ದಾರೆ ನಮ್ಮ ಮಾವ? ಇರಿಯಪ್ಪ ನೋಡಮ್ಮ, ವಿಜಿ ಒಂದು ಆರ್ಡರ್ನ ಹಿಡಿದ್ಬಿಟ್ಟು ಇವನು ಕೊಟ್ಟ. ಇವನು ಆ ಆರ್ಡರ್ನ ನಮ್ಗಿಂತ ಕಡಿಮೆ ರೇಟ್ ಕೋಟ್ ಮಾಡಿ ಮಾಡಿಕೊಟ್ಟ. ಆಗ ಅವನು ನಮಗ್ ಬಂದಿದ್ದ ಆರ್ಡರ್ನ ಕಿತ್ಕೊಂಡು ಮತ್ತೆ ಮುರಳಿ ಕೊಟ್ಟ. ಏನಂತ ಸುಮ್ಮನಿರೋ. ಏನ್ ಮಾವ ಇದು? ಇಲ್ಲಮ್ಮ, ಆ ಥರ ಎಲ್ಲ ಏನೂ ಇಲ್ಲ.
ನೋಡಪ್ಪ, ಆ ಪಾರ್ಟಿ ಫೋನ್ ಮಾಡಿದ ಕೂಡಲೇ ವಿಜಯ್ ಕೊಟ್ಟ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ನೋ ಇಲ್ವೋ? ನೀನು ಅವನಿಗೆ ಚೆನ್ನಾಗಿ ಮಾಡ್ಕೊಟ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡೇ ಇಲ್ವೋ? ಏನಂತ ಸುಮ್ನಿರೋ. ಸುಮ್ನಿರಪ್ಪ, ಇದಕ್ಕೆ ಹೇಳೋದು ಗೋಲ್ ಮಾಲ್ ಅಂತ. ಇಲ್ಲಣ್ಣ, ನಾನು ಆ ಥರ ಎಲ್ಲ ಏನೂ ಮಾಡಿಲ್ಲ. ಏ ಮುರಳಿ, ಏನಕ್ಕೆ ಸುಮ್ಮನೆ ವಾದ ಮಾಡ್ತಿದ್ಯಾ? ಸುಮ್ಮನೆ ತಪ್ಪನ್ನು ಒಪ್ಕೋ. ಅಳಿ ಅಂದ್ರೆ ಸರಿ, ಇದನ್ನೆಲ್ಲ ಬಿಟ್ಟಾಕಿ. ಇದನ್ನೆಲ್ಲ ಮಾತಾಡೋದಕ್ಕೆ ಇದೇ ಟೈಮಾ? ಇಷ್ಟು ಜನ ಸೇರಿರೋ ಕಡೆ ಒಬ್ಬ ಮನುಷ್ಯನ ನೀವೇ ಕರೆಸಿ ಇದೇನಾ ನೀವನ್ನ ನಡ್ಸ್ಕೊಳ್ಳೋ ರೀತಿ? ಆ ಅದು ಒಂದು ಸ್ವಲ್ಪನೂ ನಾಗರಿಕತೆ ಇಲ್ಲದೆ. ಓ, ನಾಗರಿಕತೆ ಬಗ್ಗೆ ನೀನ್ ಮಾತಾಡ್ತಾ ಇದೀಯಾ? ಹೂವೇ, ನಡಿ ಹೊರಡೋಣ. ಮುರುಳಿ, ನಾನಿನ್ ಬರ್ತೀನಿ. ನಮಸ್ಕಾರ. ಅಬ್ಬಾ, ದಿನಕರ ಅಂತೂ ಎಲ್ಲಾನು ಒಂದ್ ರೀತಿ ಅನುಕೂಲದಲ್ಲೇ ಮುಗೀತು ಕಣ. ಛೆ, ಬುದ್ಧಿ ಇಲ್ದಿರೋರ್ ತಂದು. ಅಲ್ಲ ಬೋವೆ, ಆ ಮನೇಲಿ ಯಾರಿಗಾರ ಬುದ್ಧಿ ಇದೆಯೋ ಇಲ್ವೋ? ಅಲ್ಲ, ನಾವೊಬ್ರನ್ನ ಫಂಕ್ಷನ್ ಕರೆದ್ರೆ ಏನ್ ಅನ್ಕೋತೀವಿ? ಎಲ್ಲಾರನ್ನು ಚೆನ್ನಾಗಿ ಗಮನಿಸ್ಕೋಬೇಕು, ಯಾರ ಮನ್ಸ್ಗೂ ಬೇಜಾರಾಗಬಾರ್ದು, ಎಲ್ಲಾನು ಒಳ್ಳೆ ರೀತಿನಲ್ಲಿ ಮುಗಿಬೇಕು ಅಂತ ತಾನೆ. ಆದ್ರೆ ಇವ್ರುಗಳು ಯಾಕಾದ್ರೂ ಬಂದ್ವಿ ಅನ್ನೋ ತರ ಮಾಡ್ಬಿಟ್ರಲ್ಲ, ಮೂಲೆಯಲ್ಲಿ ಕೂರಿಸಿ ಮುಖ ತೋರಿಸಿರೋ ತರ ಮಾಡ್ಬಿಟ್ರಲ್ಲ. ಅವ್ರಗಳ ಗುಣನೇ ಹಾಗಲ್ವೇ ರೀ? ಅವ್ರಗಳ ಗುಣದ ಬಗ್ಗೆ ಹಾಳಾಗೋಗ್ಲಿ ಬಿಡು ಬೋವೆ. ಅಲ್ಲ, ಈ ಮುರಳಿಗೇನಾಯ್ತು? ಮಾತೆತ್ತಿದ್ರೆ ಪಂಚಾಯತ್ ಕಟ್ ನಿಂತ್ಕೋತಿದ್ದವನು ಇವತ್ತು ಅವ್ರ ಅಷ್ಟು ಅಂದ್ರು ಅನ್ನಿಸ್ಕೊಂಡು ಸುಮ್ಮನೆ ಕೂತಿದ್ದ. ನನಗೆ ಬಂದಿದ್ದ ಕೋಪಕ್ಕೆ ಅವ್ರಗಳ ಹಲ್ಲುದ್ರಿಸ್ಬೇಕಾಯ್ತು ಅನ್ನಿಸ್ತು. ಆದ್ರೆ ಇವನು ಹಲ್ಕಿದ್ರ ಹಾವ್ ತರ ಕೂತಿದ್ದ. ಏನ್ ಮಾಡ್ಬೇಕು ಅಂತೀರಾ ರೀ? ಹೋದ್ ಜಾಗದಲ್ಲೆಲ್ಲ ಕೋಪ ಮಾಡ್ಕೊಂಡು ಜಗಳ ಮಾಡಕ್ಕಾಗತ್ತಾ? ಮೊದ್ಲು ಅವ್ನ್ ಹಾಗೆ ಮಾಡ್ತಿದ್ದ, ಅವಾಗ ನಾವೇ ಬೈತಿರ್ಲಿಲ್ವಾ ಅವನ್ಗೆ? ಬೇರೆ ಜಾಗದಲ್ಲಿ ಬಿಡು ಬೋವೆ, ಆದ್ರೆ ಇವತ್ತು ಅವನು ಆ ಜಾಗದಲ್ಲಿ ಮಾತಾಡ್ಬೇಕಾಗಿತ್ತು. ಅವಾಗ ನಾಲಾಯಿಗಳಿಗೆ ಬುದ್ಧಿ ಬಂದಿರೋದು. ಮಾವಂಗೆ ಸಂಬಂಧಕ್ಕಷ್ಟೇ ಆ ಹುಡ್ಗಿರಂಗ್ ಮಾವ ಆ ಮನೆಯಿಂದ ಹುಡ್ಗಿರ್ನ ತಂದ್ಕೊಂಡೋರು ಅಂತ ಹೇಳ್ತಾರೆ. ಆದ್ರೆ ಅಪ್ಪಂಗೆ ಮಾವ ಮಗನ್ ತರ. ಅದಕ್ಕೆ